ಹೆಬ್ಬಾಳ ಕ್ಷೇತ್ರದಲ್ಲಿ ಕನ್ನಡ ಪರ ಹೋರಾಟಗಾರರು ಹಿಂದೂಗಳು ನೋಡಬೇಕಾದ ಸ್ಟೋರಿ ಮಿಸ್ ಮಾಡದೆ ನೋಡಬೇಕಾದ ಸ್ಟೋರಿ ಈ ದಿನದ ಬ್ರೇಕಿಂಗ್ ನ್ಯೂಸ್ ಗ್ರೀನ್ ಸಿಟಿ ವಾಯ್ಸ್ನಲ್ಲಿ ಮಾತ್ರ. ನಾನು ನಿಮ್ಮ ಹೇಮಂತ್. ಇಲ್ಲಿ ನೋಡಿ, ಕನ್ನಡಿಗರು ಯಾವ ಪುಣ್ಯಾತ್ಮರು ಕನ್ನಡದ ಧ್ವಜಸ್ತಂಭ ಸ್ಥಾಪಿಸಿದ್ದಾರೋ ಅವರಿಗೆ ಅತ್ಯುನ್ನತ ಪ್ರಶಸ್ತಿ ಕೊಡಬೇಕು. ನಿಜವಾಗಲೂ ಕನ್ನಡ ಧ್ವಜಸ್ತಂಭಕ್ಕೆ ಮಾಡುತ್ತಿರುವ ಅವಮಾನ ನೋಡಿ ಹೇಗಿದೆ ಇಲ್ಲಿನ ಪರಿಸ್ಥಿತಿ. ನಮ್ಮ ಹಿಂದೂಗಳು ಪೂಜೆ ಮಾಡುವ ಅಶ್ವತ್ಥ ಮರ ದೇವರಿಗೆ ಕೊಡುವ ಪ್ರಾಮುಖ್ಯತೆ ಈ ಮರಕ್ಕೆ ಇರುತ್ತದೆ. ಅಂಥ ಅಶ್ವತ್ಥ ಮರಕ್ಕೆ ಇಲ್ಲಿಲ್ಲ ಗೌರವ. ಯಾಕೆ ಇಷ್ಟು ಅಸಡ್ಡೆ ಇಲ್ಲಿನ ಜನಕ್ಕೆ? ಇಲ್ಲಿನ ಜನಪ್ರತಿನಿಧಿಗಳು ಈ ಸುದ್ದಿ ನೋಡಿದ ಮೇಲಾದರೂ ಎಚ್ಚೆತ್ತುಕೊಳ್ತಾರಾ? ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕನ್ನಡ ಪರ ಹೋರಾಟಗಾರರು, ಹಿಂದೂ ಪರ ಸಂಘಟನೆಗಳು ಕಾದು ನೋಡಬೇಕಾಗಿದೆ. ನೋಡಿ, ಇಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಚಾಮುಂಡಿನಗರದ ಕಸದ ರಾಶಿ ಕೇಳುವರಿಲ್ಲ. ಅಧಿಕಾರಿಗಳು ಎಲ್ಲಿ ಮಾಯವಾಗಿದ್ದಾರೆ? ಕಸದ ಗುತ್ತಿಗೆದಾರರು ಎಲ್ಲಿ ಮಾಯವಾಗಿದ್ದಾರೆ? ಬಿಬಿಎಂಪಿ ಮಾಜಿ ಜನಪ್ರತಿನಿಧಿಗಳು ಚುನಾವಣೆ ಇಲ್ಲ ಅಂದರೆ ಜನಗಳ ಕಷ್ಟ ಕೇಳಬಾರದ? ಮೊದಲೇ ಬಿಸಿಲು ಬೇಗೆಗೆ ಸುಸ್ತಾಗಿದ್ದಾರೆ ಜನ. ನೀರಿಲ್ಲದ ಸಮಯ ಹನಿ ನೀರಿಗೂ ಪರದಾಡಬೇಕಾಗಿದೆ. ಇಂತಹ ಸಮಯದಲ್ಲಿ ಕಸವನ್ನು ತೆಗೆಯದ ಅಧಿಕಾರಿಗಳು ಯಾಕೆ ಬೇಕು? ಅವರು ಸಂಬಳ ತೆಗೆದುಕೊಳ್ಳುತ್ತಿಲ್ಲವಾ? ಗುತ್ತಿಗೆದಾರರು ಬಿಲ್ ಮಾಡಿಕೊಳ್ಳುತ್ತಿಲ್ಲವಾ? ಬಿಬಿಎಂಪಿಯಿಂದ ಕೋಟಿ ಬಿಡುಗಡೆ ಆಗುವ ಹಣ ಎಲ್ಲಿ ಹೋಗುತ್ತಿದೆ? ಜನರ ಪ್ರಶ್ನೆ. ನೋಡಿ ಹೇಗಿದೆ ಇಲ್ಲಿನ ಕಸದ ರಾಶಿ. ಇಲ್ಲೇ ಎಲ್ಲ ಚಪ್ಪಲಿ ಬೂಟುಗಳು. ಹೇಳಲು ನಾಚಿಕೆ ಆಗುತ್ತೆ. ಎಲ್ಲ ರೀತಿಯ ವೇಸ್ಟನ್ನು ಇಲ್ಲಿ ಬೆಳಿಗ್ಗೆ ಅನ್ನುವ ಆಗಿಲ್ಲ, ರಾತ್ರಿ ಅನ್ನುವ ಆಗಿಲ್ಲ, ಎಲ್ಲ ತಂದು ಇಲ್ಲಿ ಸುರಿಯುತ್ತಿದ್ದಾರೆ. ಯಾರು ಕೇಳುವವರು? ಕಸ ಹಾಕ್ಬೇಡಿ ಅಂತ ಈ ಮನೆಯವರು ಎಲ್ಲರೂ ಹೇಳಿದಾಯ್ತು. ಎಷ್ಟು ಜನ ಹೇಳಿದ್ರು, ರಾತ್ರಿ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಒಂದು ಗುಂಪೇ ಬಿದ್ದಿರುತ್ತೆ. ರೋಡ್ ಮಧ್ಯದಲ್ಲಿ ಎಷ್ಟು ಕಸ ಅಂದರೆ ನಾವು ಈ ಕಡೆ ಓಡಾಡೋದಕ್ಕೂ ಆಗಲ್ಲ. ಅದು ಫಸ್ಟೇ ಟ್ರಾಫಿಕ್ ಕಮ್ಮಿ, ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿ ಎಷ್ಟು ಜನ ಜಾರು ಬಿದ್ದಿದ್ದಾರೆ, ಎಷ್ಟು ಜನ ಜಾರು ಬಿದ್ದಿದ್ದಾರೆ. ಯಾರಿಗೂ ಎಷ್ಟು ಸತಿ ಎಲ್ಲರೂ ರಿಪೋರ್ಟ್ ಮಾಡಿದ್ದಾಯ್ತು, ಏನು ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ. ಮಕ್ಕಳು ಓಡಾಡ್ತಾ ಇರ್ತಾರೆ. ಇವಾಗೆಲ್ಲ ಅಲ್ಲಿ ಕೊರೋನಾ ಅದು ಇದು ಅಂತ ಬರ್ತಾ ಇರೋದಕ್ಕೆ ಏನು ಕಾಯಿಲೆಗಳು ಜಾಸ್ತಿ ಆಗುತ್ತೆ ನಮಗೆ. ನಮ್ಮ ಮನೆಯಲ್ಲಿ ಬಾಕಿ ಕಿತ್ತಿ ತೆಗೆದು ಇರೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಸೊಳ್ಳೆ ಸಿಕ್ಕಾಪಟ್ಟೆ. ಆಮೇಲೆ ಹೆಗ್ಣಗಳು, ದೊಡ್ಡ ಹೆಗ್ಣಗಳಿದೆ. ಯಾವ ಮನೆಯಲ್ಲಿ ಯಾವಾಗ ಸುತ್ತುತ್ತೋ ಯಾವಾಗ ನುಗ್ಗುತ್ತೋ ಗೊತ್ತಿಲ್ಲ. ನಮ್ಮದು ಗಾಡಿಗಳದ್ದು ವೈರ್ಗಳು ಎಲ್ಲ ಕಟ್ ಮಾಡಿ ಸಾಕು. ಯಾವ ಕ್ರಾಸ್ ಸರ್ ಇದು? ಫಸ್ಟ್ ಕ್ರಾಸ್. ಯಾವ ಏರಿಯಾ ಇದು? ಮನೋರಂಜಪಾಳ್ಯ, ಹೂವಣ್ಣ ಬ್ಲಾಕ್. ಹೂವಣ್ಣ. ಇಲ್ಲಿ ಇದು ನ್ಯಾಷನಲ್ ಹೈವೇ, ಏರ್ಪೋರ್ಟ್ ರೋಡು, ಮೈನ್ ರೋಡಲ್ಲಿ ಕಸ ಹಾಕ್ಕೊತಾರೆ. ಒಂದೊಂದು ದಿನ ಕಸ ಎತ್ತಲ್ಲ, ರೋಡ್ಗೆಲ್ಲ ಕಸ ಬರುತ್ತೆ. ಯಜ್ಞಗಳ ಪ್ರಾಬ್ಲಮ್ಮು, ಮೋರಿ ಎಲ್ಲ ಬ್ಲಾಕೇಜ್ ಆಗ್ತದೆ. ಇದ್ರ ಬಗ್ಗೆ ಬಿಬಿಎಂಪಿ ಆಫೀಸರುಗಳು, ಹೆಲ್ತ್ ಇನ್ಸ್ಪೆಕ್ಟ್ರು ಕ್ರಮ ತೊಗೊಂಡು ಮಾರ್ಷಲ್ ಮಾರ್ಷಲ್ಸ್ ಖರ್ಚು ದಿನ ಫೈನ್ ಹಾಕಿ ದಿನ ಕಸ ಎತ್ತಿಸ್ಬೇಕು. ಇವಾಗ ನೋಡಿ, ಬೆಳಗ್ಗೆ ಎತ್ತಿದ್ರಲ್ಲಿ ನೋಡಿ ಎಲ್ಲ ಹಿಂಗೆ ಬಿದ್ದಿದೆ. ಹಿಂಗೆ ಆದರೆ ಜನಗಳು ಸೊಳ್ಳೆಗಳು ಜಾಸ್ತಿ ಆಗಿ ಇರೋಬ್ಬರ ಮಲೇರಿಯಾ ಎಲ್ಲ ಬಂದು ಜನಗಳಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಬಿಬಿಎಂಪಿ ಅಧಿಕಾರಿಗಳು ಈಗ ಬಿಬಿಎಂಪಿ ಬೇರೆ ಕಾರ್ಪೊರೇಟರ್ಗಳು ಬೇರೆ ಇಲ್ಲ, ಹೋಗಿ ಹೇಳೋಣ ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ಜನ ಪಬ್ಲಿಕ್ಕಿಗೆ ಒಳ್ಳೇದು ಮಾಡಬೇಕಂತ ಕೇಳ್ಕೊತೀವಿ. ಸಚಿವರು ಮತ್ತು 3 ಬಾರಿ ಶಾಸಕರಾದಂಥ ಬೇಟು ಸುರೇಶ್ ಅವರು ಸಹ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಕೇಳ್ಕೊತೀವಿ.